ದಿಢೀರಂತ ಮಾಡಬಹುದಾದಂತಹ ವೆಜ್ ಸ್ಟಾರ್ಟರ್ ಕ್ರಿಸ್ಪಿ ಬೇಬಿಕಾರ್ನ್ ಬುಲೆಟ್ಸ್ನ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಕುದಿಯುತ್ತಿರುವಂತಹ ನೀರಿಗೆ ಉಪ್ಪು ಹಾಗೂ 1/4 ಟೀ ಸ್ಪೂನ್ ಅರಿಶಿನ ಸೇರಿಸಿ ಸ್ಟರ್ ಮಾಡಿ, ಇದಕ್ಕೆ 200 ಗ್ರಾಂ ಆಗುವಷ್ಟು ಬೇಬಿಕಾರ್ನ್ನ ಸೇರಿಸಿ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕು. ನಂತರ ಇದನ್ನ ನೀರಿನಿಂದ ತೆಗೆದು ಬೇರೆ ಪ್ಲೇಟ್ಗೆ ಹಾಕಿ ಇದು ತಣ್ಣಗಾಗುವಷ್ಟರಲ್ಲಿ ಬೌಲ್ಗೆ 4 ಟೇಬಲ್ ಸ್ಪೂನ್ ಮೈದಾ, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಳ್ಬೇಕು. ಬೇಯಿಸಿದ ಬೇಬಿಕಾರ್ನ್ ತಣ್ಣಗಾಗಿದೆ. ಈಗ ಇದನ್ನ ಮೀಡಿಯಂ ಉದ್ದದ ಪೀಸಸ್ ಅಲ್ಲಿ ಕಟ್ ಮಾಡಿಟ್ಕೊಳ್ಬೇಕು. ನಂತರ ಇದನ್ನ ರೆಡಿ ಮಾಡಿಟ್ಟುಕೊಂಡಿರುವಂತಹ ಮೈದಾ ಕಾರ್ನ್ಫ್ಲೋರ್ ಮಿಕ್ಸ್ಚರ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ಬೇಬಿಕಾರ್ನ್ ಪೀಸಸ್ಗೆ ಚೆನ್ನಾಗಿ ಕೋಟ್ ಆಗಿರೋದು ಕಾಣಬಹುದು. ಈಗ ಇದನ್ನ ಕಾದ ಎಣ್ಣೆಗೆ ಆಡ್ ಮಾಡಿ ಬೇಬಿಕಾರ್ನ್ ಕ್ರಿಸ್ಪಿ ಆಗುವವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಬೇಬಿಕಾರ್ನ್ ಕ್ರಿಸ್ಪಿಯಾಗಿ ಗೋಲ್ಡನ್ ಬಣ್ಣಕ್ಕೆ ತಿರುಗಿರೋದನ್ನ ಕಾಣಬಹುದು. ಈಗ ಇದನ್ನ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ಸೇರಿಸಿ ಇದಕ್ಕೆ 1 ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಶುಂಠಿ, 1 ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಬೆಳ್ಳುಳ್ಳಿ, 1 ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ 2 ನಿಮಿಷ ಹೈ ಫ್ಲೇಮ್ ಅಲ್ಲಿ ಹುರಿದುಕೊಳ್ಬೇಕು. ನಂತರ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್, ಅರ್ಧ ಟೀ ಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ನ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ. ಈಗ ಇದಕ್ಕೆ 1/4 ಕಪ್ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ. ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ಇದಕ್ಕೆ ಫ್ರೈ ಮಾಡಿರುವಂತಹ ಬೇಬಿಕಾರ್ನ್ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ. ಕೊನೆಯಲ್ಲಿ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಹಾಗೂ ಗ್ಯಾಸ್ನ ಫ್ಲೇಮ್ ಅನ್ನು ಆಫ್ ಮಾಡಿ. ರುಚಿಕರವಾದ ಕ್ರಿಸ್ಪಿ ಬೇಬಿಕಾರ್ನ್ ಬುಲೆಟ್ ಈಗ ರೆಡಿಯಾಗಿದೆ. ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.